ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏಯ್ ನನ್ ಮಾತ್ ಕೇಳೋ. ಏಯ್ ಶಶಿ ಬೇಡ ಕಣ. ಗುರು ನೀನ್ ಕುತ್ಕೋ ಫಸ್ಟ್. ನಾನ್ ನಿನ್ಗೊಂದು ಪ್ರಶ್ನೆ ಕೇಳ್ಬೇಕು. ಕುತ್ಕೋ. ಹೇಳು ಅದೇನು? ಗುರು ರಾಧಿಕಾ ಸಿಸ್ಟರ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ಅವಳು ನಮ್ಮ ಮನೆ ದೇವತೆ ಕಣ. ಕೈಯಲ್ಲಿ ಕಾಸಿಲ್ಲ ಅಂದ್ರು 4 ಜನ ಕೈಯೆತ್ ಮುಗಿಯೋ ತರ ಗೌರವದಿಂದ ಬಾಳೋಳು. ಸಿಂಹ ತರ ಗಂಭೀರವಾಗಿ ರಾಜನಡಿಯಿಂದ ನಡೆಯೋ ಹೆಣ್ಮಗಳವಳು. ತಪ್ಪು ಮಾಡದೇ ಇದ್ರು ಆ ಪಾಪಿಯಿಂದ ಅವಮಾನ ಮಾಡಿಸ್ಕೊಂಡು ತಲೆ ತೆಗೆಸ್ಕೊಂಡು ನಿಂತಿದ್ದಾಳೆ ಇವತ್ತು. ನನ್ನ ಕೈಲಿ ಅವಳನ್ನ ಹಾಗೆ ನೋಡಕ್ಕಾಗ್ತಿಲ್ಲ ಕಣ. ಇವತ್ತು ಸ್ಟೇಷನ್ವರೆಗೂ ಹೋದ್ರೂ ಅವನಿಗೆ ಶಿಕ್ಷೆ ಕೊಡ್ಸಕ್ಕಾಗ್ಲಿಲ್ವಲ್ಲ ಅಂತ ನಂಗೆ ಸಂಕಟ ಆಗ್ತಿದೆ ಕಣ. ಅಲ್ಲ ಕಣ, ಇಲ್ಲಿ ಒಳ್ಳೆಯವರಿಗೆ ನೆಮ್ಮದಿನೇ ಸಿಗೋದಿಲ್ವಾ? ಸಮುದ್ರದ ಅಲೆಗಳ ತರ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ನಮ್ ರಾಧಿಕಾನ ಆ ದೇವ್ರು ಯಾಕೆ ಅಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ ಕಣ. ಗುರುವೆ ನೀನೇನ್ ಯೋಚನೆ ಮಾಡ್ಬೇಡ. ಆ ವೈಭವನ ನಾನೇ ಎಡೆಮುರಿ ಕಟ್ತೀನಿ. ಏಯ್ ಸುಮ್ನಿರ, ಹಾಗೆಲ್ಲ ಮಾತಾಡ್ಬೇಡ. ಹಂಗೆಲ್ಲ ಬಿಡಕ್ಕಾಗಲ್ಲ ಗುರು. ಅವನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಒಳ್ಳೆ ಹೆಣ್ಮಕ್ಳನ್ನ ಗೋಳಿಕತ್ತಾರಲ್ಲ, ಇಂಥ ನನ್ನ ಮಕ್ಕಳನ್ನ ಪ್ರಪಂಚದಲ್ಲಿ ಬದುಕಕ್ಕೆ ಬಿಡಬಾರ್ದು. ಅವನನ್ನ ಸಾಯಿಸಿ ನಾನ್ ಜೈಲಿಗೆ ಹೋಗ್ತೀನಿ ಗುರು. ನೋಡು ಗುರು, ನಿನ್ಗೆ ಹೆಂಡತಿ ಮಕ್ಳೆಲ್ಲ ಇದಾರೆ, ನಾನು ಒಬ್ಬ ಒಂಟಿ. ನಾನು ಹೋದ್ರೆ ಹೇಳಕ್ಕೆ ಹೆಂಡತಿ ಮಕ್ಳು ಯಾರಿಲ್ಲ. ನಾನು ಒಂಟಿ ಪಿಸಾಚಿ. ಅಲ್ಲ ಕಣ, ನಾನು ಹೇಳೋದು ಸ್ವಲ್ಪ ಸುಮ್ಮನೆ ಇರು ಗುರು. ನಾನು ಕುಟುಂಬಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏಯ್ ಲೇ ಶಶಿ, ಆ ನನ್ನ ಮಗ ವೈಭವ್ನ ಇವತ್ತು ಹುಟ್ಲಿಲ್ಲ ಅನ್ಸಿದ್ರೆ ನನ್ನ ಹೆಸರು ಮೀಟ್ರ್ ಶಶಿನೇ ಅಲ್ಲ. ಲೇ ಶಶಿ, ಆ ನನ್ನ ಮಗ ನಮ್ ಕೈಲಿ ಏನಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಇವತ್ತು ನಾನೇನಂತ ತೋರಿಸ್ತೀನಿ ಅವನಿಗೆ. ಗುರು ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ನಾನು ನೋಡ್ಕೊತೀನಿ. ನನ್ನ ಜೀವ ಗುರು ನೀನು. ಗುರು ನೀನ್ 10 ನಿಮಿಷ ಇಲ್ಲೇ ಕೂತಿರೋ. ಆ ನನ್ನ ಮಗನ ಹುಟ್ಲಿಲ್ಲ ಅನ್ಸ್ಬಿಟ್ಟು ಬರ್ತೀನಿ. ಇಲ್ಲೇ ಇರು ಗುರು, ನೀನು ಇಲ್ಲೇ ಇರು. ನೀನೇನ್ ತಲೆ ಕೆಡ್ಸ್ಕೋಬೇಡ, ನಾನ್ ಸಾಯಿಸ್ತೇನೆ ಅವನ್ನ. ಸಾಯಿಸ್ತೀನಿ ಅಂತ ನೀನೇ ಸಾಯ್ತಾ ಇದೆಯಲ್ಲೋ. ನೀನ್ ಆರಾಮಾಗಿರೋ ಗುರು. ಅವನ ಹುಟ್ಲಿಲ್ಲ ಅನಿಸ್ತೀನಿ ಇವತ್ತು. ನೀ ಆರಾಮಾಗಿರೋ, ನಾನ್ ನೋಡ್ಕತೀನಿ ಅವನ್ನ. ಇಲ್ಲೇ ಕೂತಿರೋ ಗುರು, 10 ನಿಮಿಷದಲ್ಲಿ ಬರ್ತೀನಿ. ನೀನ್ ಇಲ್ಲೇ ಇರೋ, 10 ನಿಮಿಷ ನನ್ನ ಮಗ ಹುಟ್ಲಿಲ್ಲ ಅನ್ಸ್ಬಿಟ್ಟು ವಾಪಸ್ ಬರ್ತೀನಿ. ಏಯ್ ನಾನು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ನು 24 ಗಂಟೆಲಿ ನೀವ್ ಯಾಕಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಬಂದು ಅಂತ ಫೀಲ್ ಮಾಡ್ಕೋತೀರಾ? ವಾವ್ ಬಾಬುಜಿ ರಾವ್, ವಾವ್ ವಾವ್ ವಾವ್. ನನಗೆ ಚಾಲೆಂಜ್ ಮಾಡ್ತಿದ್ಯಾ? ಲೈ, ನನಗೆ ಈ ಚಾಲೆಂಜ್ ಅಂದ್ರೆ ಚಾಕ್ಲೇಟ್ ಇದ್ದಂಗೆ. ನೋಡೋಕೆ ಚಾಕ್ಲೇಟ್ ಬಾಯ್ ತರ ಇದ್ರೆ ಮೆಲ್ಟ್ ಆಗಲ್ಲ ಕಣ. ಮಗನೇ, ಸಾಯಿಸ್ಬಿಡ್ತೀನಿ ನಿನ್ನ. ನೋಡು, ಇಷ್ಟು ದಿನ
ರಾಧಿಕಂಗೋಸ್ಕರ ನಾನು ಏನು ಮಾತಾಡ್ದೆ ತಾಳ್ಮೆಯಿಂದ ಇದ್ದೆ.